ಲಿವಿಂಗ್ ಮಾಸ್ಟರ್ ಪೀಸ್ ಅಂದರೆ ಇದೆ. ಹಲೋ ಮಂಚೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿದು ವ್ಲಾಗಲ್ಲಿ ನಾವು ಪಟಾಯದ ಸ್ಯಾಂಕ್ಚುರಿ ಆಫ್ ಟ್ರೂತ್ ವಿಸಿಟ್ ಮಾಡ್ತಾ ಇದ್ದೇವೆ. ಸ್ಯಾಂಕ್ಚುರಿ ಆಫ್ ಟ್ರೂತನ್ನು ರೀಚ್ ಮಾಡಲಿಕ್ಕೆ ರಾಶಿ ಸ್ಟೆಪ್ಸನ್ನು ಕ್ರಾಸ್ ಮಾಡಲಿಕ್ಕಿತ್ತು. ಸ್ಟೀಪ್ ಸ್ಟೆಪ್ಸನ್ನು ನಡ್ಕೊಂಡು ಹೋಗಿಯೇ ನನಗೆ ಸಾಕಾಗಿತ್ತು. ಮತ್ತು ನಮಗಲ್ಲಿ ಒಂದು ಹೆಲ್ಮೆಟ್ ಸಹ ಹಾಕ್ಸಿದ್ರು, ಅಂದರೆ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು ನಮ್ಮ ಸೇಫ್ಟಿಗೋಸ್ಕರ. ಲೈಫ್ ಕೀಪ್ಸ್ ಆನ್ ಗೋಯಿಂಗ್ ಆ್ಯಂಡ್ ಕಂಟಿನ್ಯೂಯಿಂಗ್. ಸೊ ಅದಕ್ಕೆ ಅವ್ರು ಸಹ ಅದಕ್ಕೆ ಏನಾದರೂ ಕೆಲಸ ಮಾಡ್ತಾ ಇರ್ತಾರೆ. ಇಲ್ಲಿ ಒಂದು ವರ್ಕ್ಶಾಪ್ ಹಾಗೆ ಕರ್ಕೊಂಡು ಹೋದರು ನಮ್ಮನ್ನು. ಇಲ್ಲಿ ಎಲ್ಲ ಪೀಸಸ್ ಇದನ್ನೆಲ್ಲ ಪುನಃ ಕಾರ್ವ್ ಮಾಡ್ತಾಯಿದ್ರು, ಡ್ಯಾಮೇಜ್ ಆದ ಪೀಸಸನ್ನು ರಿಸ್ಟೋರ್ ಮಾಡ್ತಾಯಿದ್ರು. ಇದು ಇಡೀ ಸ್ಟ್ರಕ್ಚರನ್ನು ವುಡ್ಡಿಂದ ಮಾಡಿದ್ದು, ಮೆಟಲ್ ಇಲ್ಲ, ಸಿಮೆಂಟ್ ಇಲ್ಲ, ಎಲ್ಲ ಟೀಕ್ ವುಡ್ ಸ್ಟ್ರಕ್ಚರ್ ಆ್ಯಂಡ್ ಹ್ಯಾಂಡ್ ಕಾರ್ವ್ಡ್ ಎಲ್ಲ ಸಹ. ಇದನ್ನು ಲಿವಿಂಗ್ ಮಾಸ್ಟರ್ ಪೀಸ್ ಅಂತವೇ ಕರಿಬೋದು. ಇಲ್ಲಿ ಗೈಡೆಡ್ ಟೂರ್ ತಗೊಂಡಿದ್ದೇವೆ ನಾವು. ಸೊ ಗೈಡ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದರು. ಈಚ್ ಕಾರ್ವಿಂಗ್ ಒಳಗೆ ಇಲ್ಲಿ ಸ್ಟೋರೀಸ್ ಹೇಳ್ತದೆ, ಹಿಂದೂ, ಬುದ್ಧಿಸಮ್ ಬಗ್ಗೆ, ಕ್ರಿಯೇಷನ್, ಟ್ರುತ್ ಆ್ಯಂಡ್ ಲೈಫ್ ಬಗ್ಗೆ. ತುಂಬಾ ಇನ್ಫ್ಲುಯೆನ್ಸಸ್ ಉಂಟು ಇಲ್ಲಿ, ಥಾಯ್, ಇಂಡಿಯನ್, ಚೈನೀಸ್. ಈ ಆರ್ಟ್ ಸ್ಟೈಲನ್ನೆಲ್ಲ ಮಿಕ್ಸ್ ಮಾಡಿದ್ದಾರೆ. ಒಳಗೆ ಸ್ಟ್ರಕ್ಚರ್ಸ್ ಅಂತೂ ಇನ್ನೂ ಸಹ ಪ್ರಿಟಿ ಉಂಟು. ನನಗೆ ತುಂಬ ಸಾಕಾಗದಿಂದ ನಾನು ತುಂಬ ರೆಕಾರ್ಡ್ ಮಾಡಲಿಕ್ಕಾಗಲಿಲ್ಲ ನನಗೆ. ಬಟ್ ಅಲ್ಲಿ ಒಳಗೆ ಇಡೀ ವೈಬೇ ಪೀಸ್ಫುಲ್ ಇತ್ತು. ಅಲ್ಲಿ ನಿಲ್ತು ಎಲ್ಲವನ್ನು ಎಡ್ಮೈರ್ ಮಾಡ್ಬೋದು. ನಿಮಗೆ ನಂಬಲಿಕ್ಕೆ ಆಗೋದಿಲ್ಲ, ಒಂದು ಇಂಥದ್ದು ಸಹ ಹೇಗೆ ಮಾಡ್ಬೋದು ಅಂತ ಅನಿಸ್ತದೆ. ಎವ್ರಿ ಕಾರ್ನರ್ ಹ್ಯಾಸ್ ಅ ಮೀನಿಂಗ್. ಪಟಾಯಕ್ಕೆ ಬರೋದಂದರೆ ಈ ಲಿವಿಂಗ್ ಸ್ಟ್ರಕ್ಚರನ್ನು ನೋಡಲೇಬೇಕು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಾಮೆಂಟ್. ಓಕೆ, ಬಾಯ್.